ನಮಸ್ಕಾರ ವೀಕ್ಷಕರೇ, ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶೈಕ್ಷಣಿಕ ಪ್ರಗತಿ ಬಗ್ಗೆ ಹಾಗೂ ಶಾಲೆಗೆ ತನು ಮನ ಧನ ನೀಡಿದ ದಾನಿಗಳ ಕುರಿತು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎನ್ ಸುರೇಶ್ ರವರು ಮಾತನಾಡಿದರು. ಇತ್ತೀಚೆಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಆಯೋಜಿಸಿದ್ದ ಪ್ರತಿಭಾ ಕಾರಂಜಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಮುಖ್ಯ ಶಿಕ್ಷಕ ಬ್ಯಾಟ್ರಾವ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್.ಎಸ್. ಶ್ರೀನಿವಾಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಶಾಲೆಗಳು ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕುಸಿತ ಆಗ್ತಿದ್ರೆ ಈ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿಯಲ್ಲಿ ಏರಿಕೆ ಆಗ್ತಿದೆ, ಏನೋ ಇರ್ಬೇಕಲ್ವಾ ಅಲ್ಲಿ. ಅದಕ್ಕೆ ಯಾವುದೇ ಒಂದು ಬಿಲ್ಡಿಂಗ್ ಗಟ್ಟಿಯಾಗಿರ್ಬೇಕಂದ್ರೆ 4 ಪಿಲ್ಲರ್ ಇರಬೇಕು. ಸೊ ನಮ್ಮ 4 ಆಧಾರ ಸ್ತಂಭಗಳು, ನಮ್ಮ ಶಾಲೆಯ 4 ಆಧಾರ ಸ್ತಂಭ ಯಾರಂದ್ರೆ, ಒಂದು ಆಧಾರ ಸ್ತಂಭ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ. ಜೋರಾದ ಚಪ್ಪಾಳೆ ಹೊಡಿಬೇಕು ಅವ್ರಿಗೆ, ಯಾಕಂದ್ರೆ ಅವರು 1ನೇ ಆಧಾರ ಸ್ತಂಭ. 2ನೇ ಆಧಾರ ಸ್ತಂಭ ಯಾರಂದ್ರೆ ನಮ್ಮ SDMC. ನಮ್ಮ ಇಡೀ ನಮ್ಮ ಜಿಲ್ಲೆಯಲ್ಲಿ ಕಳೆದ ಸಾರಿ ಅತ್ಯುತ್ತಮ SDMC ಅಂತೇಳಿ 3 ಶಾಲೆಯನ್ನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ನಮ್ಮ ಶಾಲೆ SDMC ಕೂಡ ಒಂದಿತ್ತು. ಅವರು ನಮ್ಮ ಶಾಲೆಯ ಆಧಾರ ಸ್ತಂಭ. 3ನೇ ಆಧಾರ ಸ್ತಂಭ ಯಾರಂದ್ರೆ ಪೋಷಕರು. ಯಾಕಂದ್ರೆ ಪೋಷಕರ ನಂಬಿಕೆ ಇಲ್ಲ ಅಂದ್ರೆ ಮಕ್ಕಳು ಶಾಲೆಗೆ ಬರೋಕ್ಕೆ ಆಗಲ್ಲ. ಈಗ ನೀವು ಗಮನಿಸ್ತಿರ್ಬೋದು, ಮಗು ಪ್ರೈಮರಿ ಸ್ಕೂಲಲ್ಲಿ ಒಂದು 60% ತೆಗಿತಾರೆ ಅಂದ್ರೆ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಬರೋ ಅಂತವ್ರು ಯಾರಂದ್ರೆ, ಆ ಖಾಸಗಿ ಶಾಲೆಗೆ ಹೋದ್ರೆ ಹಾಗೆ ಫೀಸ್ ವೇಸ್ಟ್ ಆಗುತ್ತೆ, ಆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಲಿ ಅಂತ ನಮ್ಗೆ ಬರ್ತಾರೆ. ಬಟ್ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿಯಲ್ಲಿ ಎಲ್ಲ ಪೋಷಕರು ನಮ್ಮ ಶಾಲೆಗೆ ಮಕ್ಕಳನ್ನ ದಾಖಲಾತಿ ಮಾಡ್ತಾರೆ. ಅವರು 3ನೇ ಆಧಾರ ಸ್ತಂಭ. 4ನೇ ಆಧಾರ ಸ್ತಂಭ ಶಿಕ್ಷಕರು. ಈ 3 ಆಧಾರ ಸ್ತಂಭದ ಜೊತೆಗೆ ಶಿಕ್ಷಕರು ಇಲ್ಲ ಅಂದ್ರೆ ಆ ಸೌಧ ಕುಸಿತ ಆಗುತ್ತೆ. ಹಾಗಾಗಿ ನಮ್ಮೆಲ್ಲ ಶಿಕ್ಷಕ ವೃಂದದವರು ನೀವೆಲ್ಲ ಗಮನಿಸಿರೋಂಗೆ ನಮ್ಮ ತಾಲೂಕಿನಲ್ಲಿ ಅತ್ಯಂತ ಯುವಕರು, ಉತ್ಸಾಹಿ ಶಿಕ್ಷಕರ ವರ್ಗ ನಮ್ಮ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿಲಿದೆ. 24ನೇ ಸಾಲಿನಲ್ಲಿ ನಮ್ಮ ದಾಖಲಾತಿ 8ನೇ ತರಗತಿಗೆ 67 ಮಕ್ಕಳು, 25ನೇ ಸಾಲಿನಲ್ಲಿ 72, ಈ ವರ್ಷ 88 ಮಕ್ಕಳು ದಾಖಲಾಗಿದ್ದಾರೆ 8ನೇ ತರಗತಿ. ಫಲಿತಾಂಶ ನೋಡೋದಾದ್ರೆ 24ನೇ ಸಾಲಿನಲ್ಲಿ 82%, 25ನೇ ಸಾಲಿನಲ್ಲಿ 93%, ಈ ವರ್ಷ 97%. ನೋಡಿ, ರಿಸಲ್ಟ್ ಏರಿಕೆ ಆದಂತೆ ದಾಖಲಾತಿ ಕೂಡ ಏರಿಕೆ ಆಗ್ತಿದೆ. ಸೊ ಅದಕ್ಕೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿ, ಉಪನಿರ್ದೇಶಕರಿಂದ ಹಿಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ CRP, ECO ಎಲ್ಲ ಕೂಡ ಸರ್ಕಾರಿ ಪ್ರೌಢಶಾಲೆ ಬಟ್ಲಹಳ್ಳಿ ಅಂದ್ರೆ ನಮ್ಗೆ ಒಂದು ರಿಸರ್ವ್ ಇಟ್ಟಿರ್ತಾರೆ. ಯಾವುದೇ ಯೋಜನೆ ಅನುದಾನ ಬರಲಿ ನಮ್ಮ ಶಾಲೆಗೆ ಅವರು ಕೊಡ್ತಾರೆ, ಯಾಕಂದ್ರೆ ಅದನ್ನ ಉಪಯೋಗಿಸ್ಕೊತಾರೆ ಅನ್ನೋ ಒಂದು ನಮ್ಮ ಮೇಲೆ ನಂಬಿಕೆಯಿಂದ. ಫಲಿತಾಂಶ, ಈ ವರ್ಷದ ಫಲಿತಾಂಶ ನೋಡ್ಬೇಕಂದ್ರೆ ನಮ್ಗಲ್ಲಿ ಆಂಗ್ಲ ಮಾಧ್ಯಮ ಕಳೆದ 2 ವರ್ಷದಿಂದ ಆಂಗ್ಲ ಮಾಧ್ಯಮ ಇದೆ. ಲಾಸ್ಟ್ ಇಯರ್ 82% ರಿಸಲ್ಟ್ ಬಂದಿತ್ತು. ಸೊ ಖಾಸಗಿ ಶಾಲೆಗೆ ನಾವು ಪ್ರತಿಸ್ಪರ್ಧೆ ಕೊಡ್ಬೇಕಂದ್ರೆ ರಿಸಲ್ಟ್ ಜಾಸ್ತಿ ಹೆಚ್ಚು ಮಾಡ್ಬೇಕಂತೇಳಿ ಸರ್ ಒಂದು 46 ದಿನ ಶಾಲೆ ಬಾಗ್ಲೇ ಹಾಕಿಲ್ಲ. ಎಕ್ಸಾಮ್ ಇದ್ದಾಗ ನೈಟು ಮತ್ತು ರಾತ್ರಿ ಮತ್ತು ಹಗಲು ಕೂಡ ಪಾಠ ಮಾಡಿದ್ದಾರೆ. ನಮ್ಮ ಎಲ್ಲ ಗೆಸ್ಟ್ ಟೀಚರ್ಸ್ ಇರ್ಬೋದು, ನಮ್ಮ ಶಿಕ್ಷಕರು ಇರ್ಬೋದು, ದಯವಿಟ್ಟು ಎಲ್ಲರಿಗೂ ಅವ್ರಿಗೆ ಜೋರಾದ ಚಪ್ಪಾಳೆ. ಯಾಕಂದ್ರೆ 2ನೇ ವರ್ಷದಲ್ಲೇ ನಮ್ದು ಆಂಗ್ಲ ಮಾಧ್ಯಮದಲ್ಲಿ 100ಕ್ಕೆ 100 ರಿಸಲ್ಟ್ ಬಂದಿದೆ. 51 ಮಕ್ಕಳಿದ್ರು. ಈಗ 100 ರಿಸಲ್ಟ್ ಅಂದ್ರೆ 10-15 ಮಕ್ಕಳಿದ್ದಾರೆ ಅಂತ ಇಲ್ಲ, 51 ಮಕ್ಕಳಿದ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ. 51ಕ್ಕೆ 51 ಪ್ರಥಮ ಪ್ರಯತ್ನದಲ್ಲೇ ಪಾಸ್ ಆಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅನ್ನಲಿಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇದಕ್ಕೆ ಕಾರಣ ಎಲ್ಲ ನೀವು ಸರ್, ನಿಮ್ಮ ಆಶೀರ್ವಾದ. ತುಂಬಾ ಹಿರಿಯರು ಇಲ್ಲಿ ಕೆಲಸ ಮಾಡಿ ಹೋಗಿರ್ತಕ್ಕಂಥವ್ರು, ಹೆಡ್ ಮಾಸ್ಟರ್ ಆಗಿ, ಟೀಚರ್ಸ್ ಆಗಿರ್ತಕ್ಕಂಥವ್ರು, ಎಲ್ಲ ಪೋಷಕರು ಮತ್ತು ಹಿಂಬದಿಯಲ್ಲಿ ಕುತ್ಕೊಂಡು ನಮ್ಮನ್ನ ಸದಾಕಾಲ ಪ್ರೋತ್ಸಾಹ ಇರ್ತಕ್ಕಂಥ SDMC ಇರ್ಬೋದು, ಪೋಷಕರು ಇರ್ಬೋದು ಮತ್ತು ವಿದ್ಯಾರ್ಥಿಗಳು, ಇವ್ರ ಬೆಂಬಲ ಇಲ್ಲದೆ ನಾವು ಮಾಡ್ಲಿಕ್ಕೆ ಆಗಲ್ಲ. ನೋಡಿ, ನಾವು ರಜೆಯಲ್ಲಿ ದಾಖಲಾತಿ ಆಂದೋಲನ ಅಂತ ಮಾಡಿದ್ವಿ. ಸುಮಾರು 30 ಹಳ್ಳಿಗೆ ಭೇಟಿ ಕೊಟ್ಟು 128 ಮನೆಗೆ ವಿಸಿಟ್ ಮಾಡಿದ್ವಿ. ಅದ್ರಲ್ಲಿ 102 ಮಕ್ಕಳು ದಾಖಲಾಗಿದ್ದಾರೆ. ಅಂದ್ರೆ ನಂಬಿಕೆ. ಒಂದು 10 ಶಾಲೆರು ಹೋಗಿರ್ಬೋದು ಒಂದು ಮನೆಗೆ. ಇದೇ ಬಟ್ಲಹಳ್ಳಿಯಲ್ಲಿ ಸುಮಾರು 9 ಖಾಸಗಿ ಶಾಲೆಯ ವ್ಯಾನ್ಗಳು ಬರ್ತಾವೆ ಬೆಳಿಗ್ಗೆ. ಪೋಷಕರಲ್ಲಿ ಕಳಿಸ್ಬೋದು, ಬಟ್ ನಮ್ಮ ಶಾಲೆ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ನಾವು ಉಳಿಸ್ಕೊಂತೀವಿ ಸರ್. ಈ ವರ್ಷ ಕೂಡ ಅದಕ್ಕಿಂತ ಹೆಚ್ಚಿನ ಫಲಿತಾಂಶ. ಈ ವರ್ಷ ನಮ್ಮ ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಕೆಲವು ಮಕ್ಕಳಿದ್ದಾರೆ, 625 ತೆಗೆಯುವಂತ ಮಕ್ಕಳು ಕೂಡ ಈ ವರ್ಷ ನಾವು ಸಿದ್ಧಪಡಿಸಿದ್ದೀವಿ.
ಸೊ ಹಾಗಾಗಿ ಇನ್ನ ಇದೇ ತರ ಒಂದು ಸರ್ಕಾರಿ ಶಾಲೆ ಉಳಿಲಿ ಬೆಳೀಲಿ ಅಂತ ನಾನು ಆಶಿಸ್ತಾ